ಎಲ್ಲ ಆಗ್ಬಿಡ್ತಲ್ಲ ಸರ್. ಸಕ್ಸಸ್ ಆಗ್ಬಿಡ್ತು. ನೀವು ಹೇಳ್ದಂಗೆ ಎಲ್ಲ ಆಗಲಿ ಏನೇನಾಗುತ್ತಾಗಲಿ ಅಂತ ಎಲ್ಲ ಆಗ್ಬಿಡ್ತು. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರ್ ನನಗೆ ಚಾನ್ಸ್ ಕೊಟ್ಟಂತ ನಮ್ಮ 3 ದೊಡ್ಡ ಕಂಪ್ನಿಗಳು, ಅದು ನನಗೊಂದು ದೊಡ್ಡ ಭಾಗ್ಯ. ಇಲ್ಲೇ ಶವರ್ ಗಡಗಡ ನಡುಗ್ತಾ ಇದೆ. ಪಿಕ್ಚರಲ್ಲಿ ಹೋದರೆ ಏನೂ ಕಾಣೋದಿಲ್ಲ. ಬಟ್ ಎಲ್ಲ 3 ಕಂಪ್ನಿ ನನಗೆ ಹೇಳಕ್ಕೆ ಬರ್ತಾಯಿಲ್ಲ, ಅಷ್ಟೊಂದು ಸಂತೋಷ ಆಗ್ತಾಯಿದೆ. ಯಾಕಂದರೆ ಅಷ್ಟು ದೊಡ್ಡ ಕಂಪ್ನಿಗಳು. ನಾನು ಮೊದಲು ಫಸ್ಟ್ ಪಿಕ್ಚರು ನನಗೆ ಚಾನ್ಸ್ ಕೊಟ್ಟಿದ್ದಂಥ ಶಿವಣ್ಣ ಪಿಕ್ಚರ್ ನಾನು ಮೊದಲು ಮಾಡಿದ್ದು ಟಗರು, 2ನೇದು ಸಲಗ, 3ನೇದು ಭೀಮಾ, 4ನೇದು ಯಾಕ. ನಾನು ಮಾಡೋಗ್ಲೇ ಫಸ್ಟು ಪಿಕ್ಚರು ಸ್ಟಾರ್ಟ್ ಆಗೋಗ್ಲೇ ನನಗೆ ಇಂಟರ್ವ್ಯೂ ಒಬ್ರು ಕೇಳೋವಾಗ ನಾನು ಹೇಳಿದೆ, ನಮ್ಮ ತಾಯಿ ಸೊತ್ತಗಳು ಇದು ಸಕ್ಸಸ್ಸು ಬ್ಲಾಕ್ ಬಸ್ಟರ್ ಮಾಡುತ್ತೆ ಅಂತ. ನಮ್ಮ ತಾಯಿ ಮೇಲೆ ಸತ್ಯ ಮಾಡಿ ಹೇಳಿದೆ. ಅದೇ ಥರ ಆಯಿತು. ನನಗೇನಂದರೆ ಇದು 4ನೇ ಪಿಕ್ಚರು. 4ನೇ ಪಿಕ್ಚರಲ್ಲಿ ನಾವು ಒಂದು 3 ಜೋಡಿ ಇದ್ದೀವಿ. ಚರಣ್ ಸರು, ಮಾಸ್ತಿ ಸರು, ನಾವು 4 ಜನನೂ ಈ ಲೈನಾಗಿ ಹಂಗೆ ಬಂದಿದ್ವಿ. 4 ಪಿಕ್ಚರು ಸೂಪರ್ ಡೂಪರ್ ಹಿಟ್ಟು. ಅದರಿಂದ ನಮ್ಮ ರೋಹಿತ್ ಸರು ಈ ಪಿಕ್ಚರ್ಗೆ ನನಗೆ ಕರೆದು ಹೇಳಿದ್ರು, ಜಾಕ್ ಈ ಥರ ನಿನಗೆ ಪಳನಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಮಾಡಬೇಕಂತ. ಆದರೆ ನನ್ನ ನಿಜವಾದ ಹೆಸರು ಪಳನಿನೇ. ನಮ್ಮ ತಂದೆ ತಾಯಿ ಹೆಸರಿಕ್ಕಿದ್ದು ನನಗೆ ಪಳನಿ ಅಂತಲೇ ಇಕ್ಕಿದ್ರು. ಅದನ್ನು ನಾನು ಅನ್ಸ್ಕೊಂಡೆ, ನೋಡು ಹೆಂಗೆ ಹುಡ್ಕೊಂಡು ಬರುತ್ತೆ ನನ್ನ ಹೆಸರು ಅಂತ. ಅದಕ್ಕೂ ಫಸ್ಟು ರೋಹಿತ್ ಸರ್ಗೂ ಮತ್ತು ಯುವ ಸರು ನಾನು ಶಿವಣ್ಣ ಜೊತೆಲಿ ಮಾಡಿದ್ದೀನಿ. ಆಮೇಲೆ ವಿನಯ್ ಸರ್ ಜೊತೆಲೂ ಸಿಟಿ ಲೈಟಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಪುನೀತ್ ಸರ್ ಜೊತೆಲಿ ಇತ್ತು, ಅದು ಮಿಸ್ ಆಯಿತು. ಅದು ಮತ್ತು ಏನಂದರೆ ಈ ದೊಡ್ಡ ಮನೆ ಫ್ಯಾಮಿಲಿಯಲ್ಲೇ ಸುತ್ತಿ ರೌಂಡ್ ಹೊಡಿತಾ ಇದ್ದೀನಿ ನಾನು. ಯಾರು ವಿಜಯ್ ಸರ್ ಜೊತೆಲಿ 2 ಪಿಕ್ಚರ್ ಮಾಡಿದೆ. ಮತ್ತು ಇವ್ರ ಜೊತೆಲೇ ಇದ್ದೀನಿ, ಬೇರೆ ಪಿಕ್ಚರ್ ಯಾವುದು ಚಾನ್ಸ್ ಸಿಕ್ಕಿಲ್ಲ. ಅದರಿಂದ ಅವರು ನಮ್ಮ ರಾಜಣ್ಣ ವಂಶದ ಇವ್ರಿಗೂ ದೊಡ್ಡ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳ್ಕೊತೀನಿ. ಮತ್ತು ನನಗೆ ಜಾಲಿ ಅಂತ ಕರ್ನಾಟಕ ಫುಲ್ಲ ಒಂದು ಹವಾ ಕ್ರಿಯೇಟ್ ಆಗಿತ್ತು. ಈ ಪಿಕ್ಚರಲ್ಲಿ ರೋಹಿತ್ ಸರು ಅದು ಸ್ವಲ್ಪ ಕಡಿಮೆ ಆಗಲಿ ಅದು ಏನಾಗುತ್ತೆ ಆಗಲಿ, ಬರಲಿ ಅದು ಏನು ಬರುತ್ತೆ ಬರಲಿ, ಫೇಸ್ ಟು ಫೇಸ್ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಅದು ಒಂದು ರೀಚ್ ಆಯಿತು. ಕೆಲವು ನೋಡಿ ಇವತ್ತು ಕೂಡ ನನಗೊಂದು ದೊಡ್ಡ ಫೀಲ್ ಆಗಿತ್ತು. ನನ್ನ ಪಕ್ಕದಲ್ಲಿ ಇರೋ ಒಂದು ಊರ್ವಶಿ ಥಿಯೇಟರ್ ನನಗೆ ಪಿಕ್ಚರ್ ಕೊಟ್ಟಿಲ್ಲ ಅಂತ ಜಯಣ್ಣ ಸರ್ನ, ಯೋಗಿ ನಮ್ಮ ಇವರು ಎಲ್ಲರನ್ನೂ ಕೇಳ್ಕೊಂಡೆ, ಎಲ್ಲರನ್ನೂ ಕೇಳ್ಕೊಂಡೆ. ಯಾಕಂದ್ರೆ ಸರ್ ಅಲ್ಲಿ ಬಂದಿದ್ರೆ ಆ ಸುತ್ತಲಿರೋ ಎಲ್ಲ 3 ದಿನ ಫುಲ್ಲಾಗಿರೋದು. ನಿಜ ಸುಳ್ಳು ಹೇಳಿಲ್ಲ ಸರ್. ಟಗ್ರೂ 3 ದಿನ ಫುಲ್ ಮಾಡಿಸಿದ್ವಿ. ಸಲಗ ಇಲ್ಲ, ಇದು ಭೀಮಾನು 3 ದಿನ ಫುಲ್ ಮಾಡಿಸಿದ್ವಿ. ಇದನ್ನು ಫುಲ್ ಮಾಡಿಸ್ತಾ ಇದ್ವಿ. ಅದು ಒಂದು ಬೇಜಾರು. ನಮ್ಮ ಆ ಕಡೆ ಇರೋರು ನಮ್ಮನ್ನ ನೋಡೋಕ್ಕಾಗಿಲ್ಲ ಸರ್. ಇವತ್ತು 50 ಟಿಕೆಟು ಈಟ ಮಾಲಲ್ಲಿ ನಮ್ಮ ಫ್ಯಾಮ್ಲಿನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. 50 ಟಿಕೆಟ್ ಸರ್. ಎಲ್ಲರನ್ನೂ ಅವ್ರನ್ನ ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಇಲ್ಲ. ಒಬ್ಬೊಬ್ಬರು ಒಂದೊಂದು ದಾರಿ ಹೋಗ್ಬಿಟ್ಟಿದ್ದಾರೆ, ಅಡ್ರೆಸ್ ಗೊತ್ತಿಲ್ಲದೆ. ಅವ್ರನ್ನೆಲ್ಲ ಹುಡುಕಿ ಎತ್ಕೊಂಡು ಹೋಗಿ ಬಿಟ್ಟು ನಾನು 4 ಗಂಟೆ ಶೋ 4:50 ಆಯಿತು ನಾನು ಕೆಳಗಡೆ ಬರೋಷ್ಟಲ್ಲಿಗೆ. ಒಬ್ಬೊಬ್ಬ ತಿರ್ಕೊಂಡು ನೋಡ್ತಾರೆ ನಾನು ನೋಡಿಲ್ಲ, ನೋಡಿಲ್ಲ, ತಿರ್ಗಾ ಒಂದೊಂದ್ಸಲಿ ಕರ್ಕೊಂಡು ಹೋಗ್ಬೇಕು. ನಮಗೆ ಊರ್ವಶಿಯಾಗಿ ಇದ್ಬಿಟ್ಟಿದ್ರೆ ನನಗೇನು ಫೀಲೇ ಇಲ್ಲ. ನಾವು ಯಾವಾಗ ನೋಡಿದ್ರು ಕರ್ಕೊಂಡೋಗಿ ನಮ್ಮ ಥಿಯೇಟ್ರ್ ಅದು ಹಂಗೆ ನುಗ್ಬಿಟ್ಟಿರೋರು. ಯಾರನ್ನೂ ಕೇಳೋಂಗೇ ಇಲ್ಲ ಅಲ್ಲಿ. ಅದೊಂದು ಫೀಲ್ ಆಯಿತು. ನಾನು ಕೇಳ್ಕೊಂಡೆ ಸರ್ 2 ಶೋ ಸರ್ ಅಂದೆ, ಮಿಸ್ ಮಾಡಿಕೊಂಡೆ. ಯಾಕಂದರೆ ಅಲ್ಲಿರೋರೆಲ್ಲ ನೋಡಿರುತ್ತಾರೆ ಸರ್. ಇಂಥ ಒಂದು ಸಕ್ಸಸ್ನ ಅವ್ರು ನೋಡಿಲ್ಲ ಅಂದರೆ ನಮ್ಗೆ ಫೀಲ್ ಆಗಲ್ವಾ ಇಲ್ವಾ ಸರ್? ಒಂದು ಪಿಕ್ಚರ್ ಫ್ಲಾಪ್ ಆಗೋ ಪಿಕ್ಚರ್ ಸರ್, ಫ್ಲಾಪ್ ಆಗೋ ಪಿಕ್ಚರ್ ಮಿಸ್ ಆದರೆ ಬೇಜಾರಾಗಲ್ಲ. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋ ಪಿಕ್ಚರ್ ನೋಡಿಲ್ಲ ಅಂದರೆ ಜನ ಬೇಜಾರಾಗುತ್ತೆ. ಅದು ನಾನು ಈ ಪಿಕ್ಚರಲ್ಲಿ ಮಾಡಿದ್ದೀನಿ. ನನಗೋಸ್ಕರ ಆದರೂ ಅವ್ರು ನೋಡ್ಬೇಕನ್ನೋ ಒಂದು ನನಗೋಸ್ಕರ ಆದರೂ ಅವ್ನು ಪಿಕ್ಚರ್ ನೋಡಬೇಕು ಜನ ಅಂತ ಒಂದು ಮೈಂಡಲ್ಲಿ ಇರುತ್ತೆ ಸರ್ ನಮಗೆ. ಯಾರು ನೋಡ್ತಾರೋ ಬಿಡ್ತಾರಪ್ಪ, ನನ್ನ ಬಂದು ನೋಡಲಿ ಅವರು. ನಾನು ಆ ಪಿಕ್ಚರಲ್ಲಿ ವಿಲನ್ ಬೇರೆ ಮಾಡಿದ್ದೀನಿ. ಅರ್ಧ ಪಿಕ್ಚರ್ ನನ್ನ ಮೇಲೆ ಓಡುತ್ತೆ. ಪಳ್ಳಿನ ಹೊಡಿಬೇಕು. ಕೊನೆಯಲ್ಲಿ ಒಂದು ಮಾಡಿದ್ರು ನಾನು ಹೊಡಿಸಿಲ್ಲ. ಪೂಜೆ ಟೈಮಲ್ಲಿ ನಮಗೆ ಯುವ ಸರ್ ಹೇಳಿದ್ರು, ಪೂಜೆ ನಡೀತಾ ಇರೋಗ್ಲೇ ಈ ಪಿಕ್ಚರಲ್ಲಿ ನೀನೇ ನನ್ನ ಕೈಯಲ್ಲಿ ಮಲ್ರಾಗೋದಂತ. ಕೊನೆವರೆಗೂ ನೋಡ್ತೀನಿ, ನನ್ನ ಮಲ್ರೆ ಮಾಡಿಲ್ಲ ಅವರು. ಕೊನೆವರೆಗೂ ಮಲ್ರೆ ಮಾಡಿಲ್ಲ. ಲಾಸ್ಟಲ್ಲಿ ರೋಗಿ ಸರ್ ಸರ್ ಅದೇ ನಮ್ಮ ತಾಯಿ ಸೊತ್ತಗಳು ಒಬ್ಬರ ಹತ್ರ ಹೇಳಿದೆ, ನನ್ನ ಬಚ್ಚಿಗೆ ಬಿಟ್ಟಿದ್ರು, 2ನೇ ಬಾಟಲ್ ಬರ್ತೀನಿ ನಾನು. ಅದೆಲ್ಲ ಕೂಡ ಪರವಾಗಿಲ್ಲ ಸರ್. ರೋಹಿತ್ ಸರ್ ಕೊನೆಗೆ ನನ್ನ ಪರ್ಕೆಲ್ ಓಡಿಸ್ಬಿಟ್ರಲ್ಲ.
ಎಲ್ಲರನ್ನೂ ಗಣ್ಣಲ್ಲಿ ಓಡಿಸಿ ನನ್ನ ಮಾತ್ರ ಬರ್ಕಲ್ಲಿ ಓಡಿಸ್ಬಿಟ್ರಿ. ನಾನು ಅದನ್ನು ಹಂಗೆ ಹೇಳಿದೆ. ನೋಡು, ಕೊನೆಯಲ್ಲಿ ನಮ್ಮ ಆದಿತ್ಯ ಸರ್ ಒಂದು ಡೈಲಾಗ್ ಕೇಳ್ತಾರೆ, ಇವರು ಯುವ ಸರ್ ಆದಿತ್ಯ ಸರ್ನ ಕೇಳ್ತಾರೆ, ಕರೆಕ್ಟಾಗಿ ಹೇಳಿ ಅವರು ಮಸ್ತಾನ್ ಬೈನ ಯಾರು ಹೊಡೆದಿದ್ದಾನಾಗ ಅವ್ರು ಹೇಳ್ತಾರೆ, ಅದನ್ನು ಕೇಳೋಕೆ ಹೋಗ್ಬೇಡ, ತಿರ್ಗಾ ನೀನು ಟೆನ್ಷನ್ ಆಗ್ಬಿಡ್ತೀಯ ಅಂತ. ನಾನು ಅದಕ್ಕೊಂದು ಸುಳ್ಳು ಹೇಳಿದೆ. ಕೇಳಿದ ಸೀನು ನನ್ನ ಬಚ್ಚಿಕ್ಕಿದ್ದಾರೆ. 2ನೇ ಪಾರ್ಟಲ್ಲಿ ಆ ಮಲ್ಡ್ರ್ ನಾನೇ ಮಾಡಿದಂತ ಇಲ್ಲಿ ಮಾಡ್ತಾರೆ. ಅದೆಲ್ಲ ಈ ಮಲ್ಡ್ರೆಲ್ಲ ಮಾಡಿದ್ದು ನಾನೇ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಸುಳ್ಳು ಹೇಳಿದೆ ಸರ್. ಯಾಕಂದ್ರೆ ಆ ಪಿಕ್ಚರಲ್ಲಿ ಫಸ್ಟು ಮಲ್ಡ್ರ್ ಮಾಡಿ ಸೆಕೆಂಡ್ ಹಾಫಲ್ಲಿ ಮಲ್ಡ್ರ್ ನಾನೇ ಆಗ್ಬೇಕು. ಕೊನೆಗೂ ಮಾಡಲೇ ಇಲ್ವಲ್ಲ, ನಾನು ಏನು ಹೇಳಿದೆ ಅವ್ರಿಗೆ? ಮರ್ಡರ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೋತಿರೋ ಮೊದಲನೇ ಜೀವ ಇದೆ ಸರ್. ನಿಜದಲ್ಲಿ ಎದುರು ಭಯ ಪಟ್ಕೊಂಡು ನೋಡ್ಬೋದು ಪಿಕ್ಚರ್ದಲ್ಲೇ ಮೇಡಮ್. ನಾವು ನಮ್ಮ ಇದರಲ್ಲಿ ಎಷ್ಟೋ ಮಲ್ಡ್ರ್ಗಳು ಕಣ್ಣಾರ ನೋಡ್ಬಿಟ್ಟಿದೀವಿ. ಆದ್ರೆ ಅದು ಬೇಡ ಸರ್, ಎಕ್ಕ ಬಗ್ಗೆ ಮಾತ್ರ ಮಾತಾಡಿ. ನಾನು ರೌಡಿ ಇಲ್ಲ ಮೇಡಮ್. ಅಲ್ಲ ನಾನು ಇವತ್ತವರೆಗೂ ಯಾವುದೋ ಒಂದು ಬಿಟ್ಟಿ ಕೇಸ್ ಕೂಡ ಹಾಕೊಂಡಿಲ್ಲ. ಆ ಥರ ಕ್ಯಾರೆಕ್ಟರ್ ನಮ್ಮದು. ಅರ್ಥ ಆಯ್ತಾ? ನಾವು ಆ ಥರ ಇಲ್ಲ. ರೋಡಲ್ಲಿ ಹೋಗುವಾಗ ಅಲ್ಲಿ ಇಲ್ಲಿ ಏನೋ ಮಲ್ಡ್ಗಳಾಗುತ್ತಲ್ಲ, ಅದು ನೋಡಿದೆ ಅಂತ ಹೇಳಿದೆ, ನಾನು ಬೇರೆ ಏನು ಹೇಳಿಲ್ಲ. ಆಯ್ತಾಯ್ತು ಸರ್. ಹಂಗಾಗಿ ಈ ಪಿಕ್ಚರಲ್ಲಿ ಸುಮಾರು ವಿಷಯಗಳು, ಎಲ್ಲ ಪಿಕ್ಚರಲ್ಲಿ ಊಟ ಒಂಥರ ವೆರೈಟಿ ಆಗಿದ್ರು. ಈ ಪಿಕ್ಚರಲ್ಲಿ ಸೂಪರ್ ಊಟ. ಮಧ್ಯಾಹ್ನ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸ್ವಲ್ಪ ಲೇಟ್ ಆದರೆ ಸಾಕು, 6 ಗಂಟೆ ಮೇಲೆ ಏನು ಅವಲಕ್ಕಿ ಬಾತೇನೋ ಏನೇನೋ ಬರೋದು, ಒಂದು ಖುಷಿ ಸಾಕತ್ತಾಗಿರೋದು. ಅದು ಹೇಳ್ಕೊತಾ ಇದ್ದೆ. ಅಯ್ಯೋ ಅಲ್ಲಿ ಹೋದ್ರೆ ಅಲ್ಲಿ ರಾಜರ ಥರ ಇನ್ನೊಂದು ಡೈಲಾಗ್ ಹೇಳಿದೆ, ನಮ್ಮ ಅಲ್ಲಿಗೆ ಹೋಗ್ಬಿಟ್ರೆ ನಮ್ಮ ಹೆಂಡತಿ ಮಕ್ಕಳು ಕೂಡ ಹಂಗೆ ನೋಡಲ್ಲಪ್ಪ, ಹಂಗೆ ನೋಡ್ಕೊತಾರೆ, ರಾಜರ ಥರ ನೋಡ್ಕೊತಾರೆ. ಕಾಫಿ ಬೇಕಾ, ಟೀ ಬೇಕಾ, ಊಟ ಬೇಕಾ, ಏನು ಬೇಕು ಎಲ್ಲ ಕೊಡ್ತಾನೆ ಇರ್ತಾರೆ. ಎ ಸಿ ಅಲ್ಲಿ ಆರಾಮಾಗಿ ಕೂತಿರ್ಬೋದು. ಹಂಗೆ ಎಲ್ಲ ಪಿಕ್ಚರ್ ನೋಡ್ತೀವಿ, ಒಂದು ಖುಷಿ. ಆ ಖುಷಿಯಲ್ಲಿ ಈ ಥರ ಒಂದು ದೊಡ್ಡ ಸಕ್ಸಸ್ಸಲ್ಲಿ ನಾವು ಇದ್ದೀವಿ ಅಂತ ಅಂದ್ಕೊಂಡ್ರೆ ಇನ್ನೂ ಖುಷಿ ಆಗ್ತಾಯಿದೆ. ಅದರಿಂದ ನಿಮ್ಮೆಲ್ರಿಗೂ ದೊಡ್ಡ ನಮಸ್ಕಾರ. ಇಷ್ಟೊತ್ತು ಮಾತಾಡಿದಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಅದಕ್ಕೂ ಒಂದು ಕ್ಷಮೆ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು.